ನಮಸ್ಕಾರ ಸರ್ ನಮಸ್ತೆ ಸರ್. ಹೇಳಿ, ಇದು ಇಲ್ಲಿ ರಸ್ತೆಯಲ್ಲಿ ಏನು ಪ್ರಾಬ್ಲಮ್ ಇದೆ? ಚರಂಡಿ ವ್ಯವಸ್ಥೆ ಇಲ್ವಾ? ಏನು ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಯಾರು ಹೋಗೋರು ಬರೋರು ತುಂಬಾ ಜನ ಇದ್ದಾರೆ, ಬಟ್ ಯಾರು ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ನೋಡಿ, ಜನಗಳೆಲ್ಲ ಈ ಸೈಡ್ ಇಂದ ಕ್ರಾಸ್ ಮಾಡಿ ಬರ್ತಾರಲ್ಲ, ಏನು ಹೇಳಿದ್ರೆ ಏನಾದ್ರು ಆಗ್ತದೆ, ಬಟ್ ಯಾರು ಏನು ಹೇಳ್ತಾ ಇಲ್ಲ. ಈ ತರ ಎಲ್ಲ ಎಲ್ಲಿ ಬಂತು? ಯಾವ ಗ್ರಾಮ ಅಂತ ಏನಿದು? ಇದು ನಮ್ಮ ಕರ್ಕಿ ನಡುಚಿಟ್ಟೆ ಒಳಗಿನ ರೋಡ್ ಅಂತ ಹೇಳ್ತಾರೆ. ಇದು ಫೇಮಸ್ ರೋಡ್ ಮತ್ತೆ ಇದು ತುಂಬಾ ಜನ ಇಲ್ಲಿಂದಾನೆ ತಿರುಗಾಡ್ತಾರೆ, ಇಲ್ಲಿಂದಾನೆ ಹೋಗ್ತಾರೆ ಬರ್ತಾರೆ. ಆದ್ರೂ ಯಾರು ಇದ್ರ ಬಗ್ಗೆ ಮಾತಾಡುದಿಲ್ಲ. ಇಲ್ಲಿ ಮಂಡಲ್ ನಿಮ್ಮ ಇಲ್ಲಿ ಮಾತಾಡಿಲ್ಲ, ಅದರಲ್ಲಿ ಮಾತಾಡಿದ್ರು ಏನು ಇಲ್ಲ ರೀ, ಮಾತಾಡಿದ್ರೆ ಆಗ್ತದ್ರಿ. ಒಂದ್ 4-5 ಜನ ಹೋಗಿ ಜನಗಳೆಲ್ಲ ಆ ಸೈಡ್ ಇಂದ ಹೋಗ್ತಿದಾರಲ್ಲ, ಮಾತಾಡ್ತಾರೆ. ಈ ತರ ಹೊಂಡ ಇಲ್ಲಿಂದ ಮತ್ತೆ ಏನಂದ್ರೆ ಈಗ ಮಳೆ ಇಲ್ಲ, ಅದಕ್ಕಾಗಿ ಈ ತರ ಮಳೆ ಇದ್ರೆ ಮತ್ತೆ ಕೇಳೋದು ಬಿಟ್ಟು ಇಲ್ಲಿ ದೋಣಿ ಇಡಬೇಕು, ದೊಡ್ಡ ದೋಣಿ ಇಡಬೇಕು. ಒಂದು ದೋಣಿಯಿಂದ ಪಾಸ್ ಮಾಡ್ಬೇಕು ಜನರಿಗೆ. ಮತ್ತೆ ಶಾಲೆ ಹೋಗೋ ಮಕ್ಕಳಿಗೆಲ್ಲ ತುಂಬಾ ತ್ರಾಸ ಆಗ್ತದೆ. ಅವ್ರಿಗೆ ಮತ್ತೆ ರಿಕ್ಷಾ ತಂದ್ರೆ ಮತ್ತೆ ರಿಕ್ಷಾದಲ್ಲೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಕರ್ಕಿಯ ಫೇಮಸ್ ನಡುಚಿಟ್ಟೆ ರಸ್ತೆ ಅಂತ ಹೇಳ್ತಾರೆ. ಜನ ಎಲ್ಲ ಇದರಲ್ಲೇ ತಿರುಗಾಡೋದು ಸರ್. ಯಾವ್ದು ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂತ ಏನು ಇಲ್ಲ. ಮತ್ತೊಂದು ಏನಂತಂದ್ರೆ ಜನ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದೊಂದೇ ರಸ್ತೆ ಇರುದು. ಇದನ್ನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕೆಲವೊಂದು ಟೈಮ್ ಅಲ್ಲಿ ಸ್ವಲ್ಪ ದಿನ ಬಂದು ರಿಪೇರಿ ಮಾಡುದೆಲ್ಲ ಮಾಡ್ತಾ ಇದ್ರು ಮೊದ್ಲೇ. ಈಗಲ್ಲ, ನಾನು ಸಣ್ಣ ಇರ್ಬೇಕು ಟೈಮ್ ಅಲ್ಲಿ. ಈಗ ಇದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಇಲೆಕ್ಷನ್ ಆಯ್ತಲ್ಲ ಸರ್, ಇಲೆಕ್ಷನ್ ಎಲ್ಲ ಮುಗಿದ ನಂತರ ಮತ್ತೆ ಯಾರು ಇದ್ರ ಬಗ್ಗೆ ಮಂಡಲ್ ಕಂಪ್ಲೇಂಟ್ ಮಾಡಲಿಲ್ಲ. ಯಾವ್ದು ಚರಂಡಿ ವ್ಯವಸ್ಥೆ ಇಲ್ಲ ಸರ್. ನೋಡಿ, ನೀರ್ ಹೆಂಗ್ ನಿಂತಿದೆ ಅಂತ. ಅದೇ ಸರ್, ನೀರ್ ನಿಂತಿದೆ. ಈಗ ಬಿಸಿಲು ಉಂಟು, ಮಳೆ ಇಲ್ಲ. ಮಳೆ ಇದ್ ಬಿಟ್ರೆ ಲೆಕ್ಕ ಹಾಕಿ ಏನ್ ಆಗ್ಬೋದು ಪರಿಸ್ಥಿತಿ ಅಂತ ಅರ್ಥ. ಮನೆಯವರು ಯಾರು ಇದು ಮಾಡಿಲ್ಲ ಸರ್ ಇಲ್ಲಿ? ಯಾರು ಇಲ್ಲ, ತುಂಬಾ ಮನೆಗಳು ನೋಡಿ ಸರ್, ಅಕ್ಕಪಕ್ಕ ಎಲ್ಲ ಮನೆ ಇದೆ. ಯಾರು ಅವ್ರ ಕೆಲಸದಲ್ಲಿ ಇರ್ತಾರೆ, ಏನು ಅವ್ರಿಗೆ ತೊಂದ್ರೆ ಇಲ್ಲ. ಈ ಶಾಲೆ ಹೋಗ್ಲಿಕ್ಕೆ ಮಕ್ಕಳಿಗೆಲ್ಲ ತುಂಬಾ ತೊಂದರೆ. ವ್ಯವಸ್ಥೆ ಇಲ್ಲ ಸರ್. ಅಷ್ಟೇ, ಇದೇ ತರ ನೋಡಿ. ಇದೊಂದು ರೋಡ್ ಇದು ಇಲ್ಲಿಂದ ಅರಿತಕ್ಕ ಸ್ವಲ್ಪ ಚೆನ್ನಾಗಿದೆ. ಎಲ್ಲಾದ್ರೂ ನೀರು ತುಂಬಿತು ಅಂತಂದ್ರೆ ಈ ರೋಡಲ್ಲಿ ಯಾರು ಬರುದಿಲ್ಲ. ಯಾಕಂತಂದ್ರೆ ಈ ರೋಡಿಂದ ಯಾರು ಹೋಗ್ಲಿಕ್ಕೂ ಕೇಳುದಿಲ್ಲ, ಬರ್ಲಿಕ್ಕೂ ಕೇಳುದಿಲ್ಲ. ಆ ತರ ಪರಿಸ್ಥಿತಿ. ಏನ್ ಹೇಳ್ತೀರಾ? ಏನು ಬಯಸ್ತೀರಾ? ಏನು ಬಯಸ್ತಂದ್ರೆ ಯಾರಾದ್ರೂ ಬಂದ್ಕೊಂಡು ಅಧಿಕಾರಿ, ಹತ್ತಿರದ ಅಧಿಕಾರಿ ಯಾರಿದ್ದಾರೆ, ಈ ಊರಿನ ಯಾರು ಅಧಿಕಾರಿ ಇದ್ದಾರೆ, ಅವ್ರು ಬಂದ್ಕೊಂಡು ಸ್ವಲ್ಪ ಚೆಕ್ ಮಾಡಿ ಸರ್, ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ. ಈಗ ಮಕ್ಕಳಿಗೆ ಶಾಲೆ ಹೋಗೋ ಟೈಮ್ ಆಗತ್ತೆ, ಅವರಿಗೆ ರಿಕ್ಷಾ ಬರುದಿಲ್ಲ. ರಿಕ್ಷಾದಲ್ಲಿ ಅರ್ಧ ನೀರು ತುಂಬುತ್ತದೆ, ಮುಕ್ಕಾಲು ಭಾಗ. ರಿಕ್ಷಾದವ್ರು ಯಾರು ಬರ್ಲಿಕ್ಕೆ ಕೇಳುದಿಲ್ಲ. ಯಾವ್ದು ಚರಂಡಿ ವ್ಯವಸ್ಥೆನೇ ಇಲ್ಲ ನೋಡಿ ಸರ್. ಎಲ್ಲ ಒಂದೇ ತರ ರಸ್ತೆ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ. ಒಂದು ಅಕ್ಕಪಕ್ಕ ಏನಾದ್ರು ಏನ್ ಹೇಳಿ ಬಯಸ್ತೀರಾ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಬಂದು ಒಂದ್ಸಲ ಏನಂತ ಹೇಳ್ಕೊಂಡು ಇದ್ರ ಇದು MLA ಸರ್, ನಮ್ಮ ಇವರು ದಿನಕರ್ ಶೆಟ್ಟಿ ಅವರು ಬರ್ತಾರೆ ಸರ್. ಅವ್ರ ಹತ್ರ ಏನು ಇದು ಮಾಡ್ಲಿಲ್ಲ? ಅವ್ರ ಹತ್ರ ಹೋಗಿದ್ ಸುಳ್ಳು ಈ ವಿಷಯ ಇನ್ನೂ ತನಕ. ಯಾಕಂತಂದ್ರೆ ನಾರ್ಮಲ್ ಮೀಡಿಯಾ ಮುಖಾಂತರ ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ ಸರ್ ಇನ್ನು. ಅವರು ಇಂಥವ್ರು ಅಂದ್ರೆ ಇಲ್ಲಿಯವರು ಯಾರು ಕಂಪ್ಲೇಂಟ್ ಮಾಡಿದ್ ಸುಳ್ಳು ನನ್ನ ಲೆಕ್ಕದಲ್ಲಿ. ಸೊ ಇದ್ರ ಬಗ್ಗೆ ಇದು ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ಸ್ವಲ್ಪ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ಬಿಟ್ರೆ ತುಂಬಾ ಒಳ್ಳೇದು. ಬಿಡಿ ಸರ್, ತೊಂದ್ರೆ ಇಲ್ಲ. ನಾವು ಹೇಗೂ ಹೋಗ್ಬೋದು ಬರ್ಬೋದು. ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಸರ್. ಅದೊಂದು ಮಾಡ್ಬಿಟ್ಟು ನಾವು ಇದು ಮಾಡ್ತೀವಿ ನಮ್ಮ ಮೀಡಿಯಾದ ಮುಖಾಂತರ. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ನಿಮ್ಮಿಂದ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆದ್ರೆ ಮಾಡಿ ಸರ್. ನೋಡಿ, ಇಲ್ಲಿ ಮತ್ತೆ ಸಚಿವರಿಗೆ ಮುಟ್ಟಿಸ್ತೇವೆ ಇದನ್ನ. ಸ್ವಲ್ಪ ಮುಟ್ಟಿಸಿ ಸರ್, ಸ್ವಲ್ಪ ಮುಟ್ಟಿಸಿ. ತುಂಬಾ ಉಪಕಾರ ಆಗ್ತದೆ ಸರ್. ನಡುಚಿಟ್ಟೆ ಗ್ರಾಮ ಅಂತೇಳಿ ಕರ್ಕೆತ ಬರುತ್ತೆ. ಇದು ನಿಮ್ಮದು ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಕರ್ಕೆತ ಬರುತ್ತೆ. ಆ್ಯಕ್ಚುಲಿ ಇದು ನಾನು ತೋರಿಸ್ದಂಗೆ ಎರಡೂ ಕಡೆಯೂ ಚರಂಡಿ ವ್ಯವಸ್ಥೆ ಇಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿದೆ. ಸೊ ಇದ್ರ ಬಗ್ಗೆ ನನಗೆ ಮೊದಲೇ ಒಂದ್ಸಲ ಇದು ಮಾಡಿದ್ದೀನಿ ನಾನು. ಸೊ ಅದ್ರ ಬಗ್ಗೆ ಎಲ್ಲ ಗಮನಿಸಬೇಕು. ಯಾಕಂದರೆ ಎರಡೂ ಕಡೆ ಚರಂಡಿಲಿಂದ ಕಾಂಪೌಂಡ್ ಬೀಳೋ ಚಾನ್ಸ್ ಇರುತ್ತೆ. ಮತ್ತು ಸ್ಕೂಲ್ ಮಕ್ಕಳು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಪ್ರತಿಯೊಂದು ಪ್ರಾಬ್ಲಮ್ ಆಗ್ತದೆ. ಇಲ್ಲಿ 2 ಗಾಡಿ ಬಂದರೆ ಒಂದು ಹೋಗ್ಲಿಕ್ಕೆ ಕರೆಕ್ಟಾಗಿದ್ದು ರಸ್ತೆ ವ್ಯವಸ್ಥೆ ಇಲ್ಲ.